ಹಾಯ್, ನಾನು ಹರೀಶ್. ಈ ವಿಡಿಯೋದಲ್ಲಿ ಬೈಯರ್ ಮತ್ತೆ ಸೆಲ್ಲರ್ ಇಬ್ಬರ ಪರ್ಸ್ಪೆಕ್ಟಿವ್ ಅಲ್ಲಿ ಕಾಲ್ ಆಪ್ಷನ್ ಪೇ ಆಫ್ ಸ್ಟ್ರಕ್ಚರ್ ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಿಂದಿನ ವಿಡಿಯೋದಲ್ಲಿ ಕಾಲ್ ಆಪ್ಷನ್ ನಲ್ಲಿ ಬೈಯರ್ಗೆ ಇರುವಂತ ಪ್ರಾಫಿಟಬಿಲಿಟಿ ಬಗ್ಗೆ ಒಂದಿಷ್ಟು ಕ್ವೆಶನ್ಸ್ ನ ಕೇಳಿದ್ವಿ. ಆ ಕ್ವೆಶನ್ಸ್ ಬ್ರೇಕ್ ಇವನ್ ಪಾಯಿಂಟ್ ಅಂದ್ರೆ ಏನು, ಇದರಲ್ಲಿ ಆಗುವಂತ ವರ್ಸ್ಟ್ ಕೇಸ್ ಸಿನಾರಿಯೋ ಯಾವುದು, ಮತ್ತೆ ಕಾಲ್ ಆಪ್ಷನ್ ಬೈಯರ್ಗೆ ಇರುವಂತ ಮ್ಯಾಕ್ಸಿಮಮ್ ಪ್ರಾಫಿಟ್ ಪೊಟೆನ್ಶಿಯಲ್ ಏನು ಅನ್ನೋದಾಗಿತ್ತು. ನಾವು SBI ಕಾಲ್ ಆಪ್ಷನ್ ನ ₹11.20 ತಗೊಂಡಿದ್ವಿ. ಇದರ ಸ್ಟ್ರೈಕ್ ಪ್ರೈಸ್ ₹800. ಈಗ ಮುಂಚೆ ಕೇಳಿರೋ ಅಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಟ್ರೈ ಮಾಡ್ತೀನಿ. ನಾನ್ ತಗೊಂಡಿರೋ SBI 800 ಕಾಲ್ ಆಪ್ಷನ್ ಏನಿದೆ ಅದು ಎಕ್ಸ್ಪೈರಿ ಟೈಮ್ ಅಲ್ಲಿ ಏನಾಗ್ಬೋದು ಅಂತ ನಿಮ್ಗೆ ಅನ್ಸುತ್ತೆ. ಇಲ್ಲಿ ಪಾಸಿಬಲ್ ಔಟ್ಕಮ್ಸ್ ಇರೋದು ಮೂರೇ. ಮೊದಲನೇದು SBI ನ ಸ್ಟಾಕ್ ಪ್ರೈಸ್ ಜಾಸ್ತಿ ಆಗುತ್ತೆ. ಎರಡನೇದು SBI ನ ಸ್ಟಾಕ್ ಪ್ರೈಸ್ ಹಾಗೆ ಇರುತ್ತೆ, ಅಂದ್ರೆ ₹800 ಇರುತ್ತೆ. ಇನ್ನು ಮೂರನೇದು SBI ನ ಸ್ಟಾಕ್ ಪ್ರೈಸ್ ಕಮ್ಮಿ ಆಗುತ್ತೆ. ಈ ಮೂರು ಕೇಸಲ್ಲಿ ಕಾಲ್ ಆಪ್ಷನ್ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಈಗ ಸ್ಟಾಕ್ ಪ್ರೈಸ್ 840 ಆಗುತ್ತೆ ಅಂತ ಅಂದ್ಕೊಳ್ಳೋಣ. ಆಗ ಪ್ರಾಫಿಟ್ ಅಥವಾ ಲಾಸ್ ಎಷ್ಟಾಗ್ಬೋದು? ಕ್ಲಿಯರ್ಲಿ ಇದು ಪ್ರಾಫಿಟ್ ಆಗುವಂತ ಸಿಚುಯೇಷನ್. ಯಾಕಂದ್ರೆ ಸ್ಟಾಕ್ ಪ್ರೈಸ್ ₹840 ಆಗಿದೆ. ನಾನು ಕಾಲ್ ಆಪ್ಷನ್ ಬೈಯರ್ ಆಗಿರೋದ್ರಿಂದ SBI ಶೇರ್ ₹840 ಇದ್ರೂ ಕೂಡ ನಂಗೆ ಇದು ₹800ಗೆನೆ ಸಿಗುತ್ತೆ. ಹಾಗಾದ್ರೆ ಈ ಕೇಸಲ್ಲಿ ನಂಗೆ ಸಿಗೋ ಪ್ರಾಫಿಟ್ ಅಥವಾ ಲಾಸ್ ಎಷ್ಟು? ಆಗ್ಲೇ ಹೇಳ್ದೆ ಅಲ್ವಾ, ಇದು ಕ್ಲಿಯರ್ಲಿ ಪ್ರಾಫಿಟ್ ಆಗುವಂತ ಸಿಚುಯೇಷನ್. ₹840 ವರ್ತ್ ಇರೋ ಸ್ಟಾಕ್ ನನ್ಗೆ ₹800ಗೆ ಸಿಗ್ತಿದೆ. ಅಂದ್ರೆ ಇಲ್ಲಿ ₹40 ನನ್ನ ಪ್ರಾಫಿಟ್. ಅಫ್ಕೋರ್ಸ್ ನಾನು ₹11.20 ಪ್ರೀಮಿಯಂ ಮುಂಚೆನೆ ಪೇ ಮಾಡಿದೀನಿ, ಹಾಗಾಗಿ ಅದನ್ನ ಅಡ್ಜಸ್ಟ್ ಮಾಡ್ಬೇಕಾಗುತ್ತೆ. ಆಲ್ರೆಡಿ ಪೇ ಮಾಡಿರೋ ಪ್ರೀಮಿಯಂ ನ ಅಡ್ಜಸ್ಟ್ ಮಾಡಿ ಆದ್ಮೇಲೆ ನನ್ಗೆ ಸಿಗೋ ನೆಟ್ ಪ್ರಾಫಿಟ್ ₹28.80. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ನಾನೇನು ಇಲ್ಲಿ ಪ್ರಾಫಿಟ್ ನಂಬರ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅದು ಎಕ್ಸ್ಪೈರಿ ಪರ್ಸ್ಪೆಕ್ಟಿವ್ ನ ತಲೆಯಲ್ಲಿ ಇಟ್ಕೊಂಡು. ಇದ್ರ ಬಗ್ಗೆ ಆಮೇಲೆ ಇನ್ನೊಂದಿಷ್ಟು ಮಾತಾಡೋಣ. ಆದ್ರೆ ನೆನ್ಪಿರ್ಲಿ, ಈ ಸಿಚುಯೇಷನ್ ಅಲ್ಲಿ ನನ್ಗೆ ಪ್ರೀಮಿಯಂ ಅಡ್ಜಸ್ಟ್ ಮಾಡಿ ಆದ್ಮೇಲೆ ಸಿಗುವಂತ ಪ್ರಾಫಿಟ್ ₹28.80. ಈಗ ಸೆಕೆಂಡ್ ಸಿನಾರಿಯೋ ನೋಡೋಣ. ಇಲ್ಲಿ ಸ್ಟಾಕ್ ಪ್ರೈಸ್ ಎಕ್ಸ್ಪೈರಿ ಟೈಮ್ ಅಲ್ಲಿ ₹800 ಇದೆ ಅಂತ ಅಂದ್ಕೊಳ್ಳೋಣ. ಏನ್ ಅನ್ಸುತ್ತೆ ನಿಮ್ಗೆ? ನನ್ಗೆ ಈಗ ಪ್ರಾಫಿಟ್ ಆಗುತ್ತಾ ಅಥವಾ ಲಾಸ್ ಆಗುತ್ತಾ? ಈ ಸಿಚುಯೇಷನ್ ಅಲ್ಲಿ ಆಪ್ಷನ್ ಬೈ ಮಾಡೋ ರೈಟ್ ಏನಿದೆ ಅದನ್ನ ಅಪ್ಲೈ ಮಾಡೋದ್ರಲ್ಲಿ ಯಾವುದೇ ಪಾಯಿಂಟ್ ಇಲ್ಲ. ಸೊ ನಾನು ನನ್ನ ರೈಟ್ ನ ಲೆಟ್ ಗೋ ಮಾಡ್ತೀನಿ. ಹಾಗಂದ್ರೆ ನಾನು ಪೇ ಮಾಡಿರೋ ಪ್ರೀಮಿಯಂ ನ ಕಳ್ಕೊತೀನಿ. ಇಲ್ಲಿ ವರ್ಸ್ಟ್ ಕೇಸ್ ಅಂದ್ರೆ ನಾನು ₹11.20 ಏನು ಪ್ರೀಮಿಯಂ ಪೇ ಮಾಡಿದ್ದೆ ಅದನ್ನ ಕಳ್ಕೊತೀನಿ. ಮೂರನೇ ಔಟ್ಕಮ್ ಏನಂದ್ರೆ SBI ಶೇರ್ ಪ್ರೈಸ್ ಕಡಿಮೆ ಆಗೋದು. ಈಗ ಶೇರ್ ಪ್ರೈಸ್ ₹700ಗೆ ಡ್ರಾಪ್ ಆಗುತ್ತೆ ಅನ್ಕೊಳ್ಳೋಣ. ಆಗ ನನ್ಗೆ ಪ್ರಾಫಿಟ್ ಆಗುತ್ತಾ ಅಥವಾ ಲಾಸ್ ಆಗುತ್ತಾ? ಈ ಸಿಚುಯೇಷನ್ ಅಲ್ಲಿ ಕೂಡ ಆಪ್ಷನ್ ಬೈ ಮಾಡೋ ರೈಟ್ ಏನಿದೆ ಅದನ್ನ ಅಪ್ಲೈ ಮಾಡಿ ₹800ಗೆ SBI ಶೇರ್ ಬೈ ಮಾಡೋದ್ರಲ್ಲಿ ಯಾವುದೇ ಪಾಯಿಂಟ್ ಇಲ್ಲ. ಯಾಕಂದ್ರೆ ನಾನು ಓಪನ್ ಮಾರ್ಕೆಟ್ ಅಲ್ಲಿ ಇದೇ ಸ್ಟಾಕ್ ನ ಇನ್ನು ಕಡಿಮೆ ಪ್ರೈಸ್ಗೆ ತಗೋಬಹುದು. ಹಾಗಾಗಿ ನಾನು ರೈಟ್ ಟು ಬೈ ಆಪ್ಷನ್ ಏನಿದೆ ಅದನ್ನ ಫೋರ್ಫಿಟ್ ಮಾಡ್ತೀನಿ. ಇದರಿಂದ ನಾನು ಪೇ ಮಾಡಿರೋ ಪ್ರೀಮಿಯಂ ಏನಿದೆ ಅದು ಕೂಡ ವೇಸ್ಟ್ ಆಗುತ್ತೆ. ಸೊ ಇವಾಗ ಕೂಡ ನಂಗೆ ಆಗೋ ಲಾಸ್ ₹11.20. ಕಾಲ್ ಆಪ್ಷನ್ ಬೈಯರ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು 3 ವಿಷಯನ ಜನರಲೈಸ್ ಮಾಡಬಹುದು. ಅದೇನಂದ್ರೆ, ಸ್ಟ್ರೈಕ್ ಪ್ರೈಸ್ಗೆ ಹೋಲಿಸಿದಾಗ ಸ್ಟಾಕ್ ಪ್ರೈಸ್ ಜಾಸ್ತಿ ಆಗಿದ್ರೆ ಮಾತ್ರ ನನ್ನಂತ ಕಾಲ್ ಆಪ್ಷನ್ ಬೈಯರ್ಸ್ಗೆ ಪ್ರಾಫಿಟ್ ಆಗೋದು. ಸ್ಟಾಕ್ ಪ್ರೈಸ್ ಫ್ಲಾಟ್ ಆಗೇ ಇದ್ರೆ ಅಥವಾ ಸ್ಟಾಕ್ ಪ್ರೈಸ್ ಕಡಿಮೆ ಆದ್ರೆ ಆಗ ನನ್ಗೆ ಯಾವುದೇ ದುಡ್ಡು ಸಿಗಲ್ಲ. ಅಷ್ಟೇ ಅಲ್ಲ, ಪ್ರೀಮಿಯಂ ಹಣನ ಕೂಡ ನಾನು ಕಳ್ಕೊತೀನಿ. ಹಾಗಾಗಿ ನೀವು ಸ್ಟಾಕ್ ವಿಷಯದಲ್ಲಿ ಬುಲ್ಲಿಶ್ ಇದ್ರೆ ಮಾತ್ರ ಆ ಸ್ಟಾಕ್ ನ ಬೈ ಮಾಡ್ಬೇಕು. ಆದ್ರೆ ಇಲ್ಲಿ ಇರೋ ಇನ್ನೊಂದು ಟ್ವಿಸ್ಟ್ ಅಂದ್ರೆ, ಎಕ್ಸ್ಪೈರಿನ ತಲೆಯಲ್ಲಿ ಇಟ್ಕೊಂಡು ನೀವು ಬುಲ್ಲಿಶ್ ಆಗಿರ್ಬೇಕಾಗುತ್ತೆ. ಅಂದ್ರೆ ನೀವು ಟೈಮ್ ಪೀರಿಯಡ್ ನ ಡಿಫೈನ್ ಮಾಡಿ ಆ ಟೈಮ್ ಪೀರಿಯಡ್ ಒಳಗಡೆನೆ ನೀವು ಸ್ಟಾಕ್ ವಿಷಯದಲ್ಲಿ ಬುಲ್ಲಿಶ್ ಅಥವಾ ಬೇರಿಶ್ ಅನ್ನೋದನ್ನ ಡಿಸೈಡ್ ಮಾಡ್ಬೇಕು. ನೀವು ಬುಲ್ಲಿಶ್ ಆಗಿದ್ರೆ ಆಗ ನೀವು ಕಾಲ್ ಆಪ್ಷನ್ ನ ಬೈ ಮಾಡಬಹುದು. ಈ ಕಾನ್ಸೆಪ್ಟ್ ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಾನು 3 ಬೇರೆ ಬೇರೆ ಪ್ರೈಸ್ ಪಾಯಿಂಟ್ ನ ಕನ್ಸಿಡರ್ ಮಾಡಿದೀನಿ. ಬಟ್ ರಿಯಾಲಿಟಿಯಲ್ಲಿ SBI ನ ಸ್ಟಾಕ್ ಪ್ರೈಸ್ ಮೇ ಎಂಡ್ ಅಷ್ಟರಲ್ಲಿ ಏನ್ ಬೇಕಾದ್ರೂ ಆಗಿರ್ಬೋದು. ಅಂದ್ರೆ ₹1500 ತನಕನೂ ಹೋಗ್ಬೋದು, ಇಲ್ಲ ₹200 ಕೂಡ ಆಗ್ಬೋದು. ಅದನ್ನ ನಾವು ಹೇಳೋದಕ್ಕಾಗಲ್ಲ. ಆದ್ರೆ ನಾನ್ ನಿಮ್ಗೆ ಕೇಳ್ಬೇಕು ಅನ್ಕೊಂಡಿರೋ ಕ್ವೆಶನ್ ಏನಂದ್ರೆ, SBI ಶೇರ್ ಪ್ರೈಸ್ ₹1000 ಆಯ್ತು ಅಂದ್ರೆ ನಿಮ್ಮ ಪ್ರಾಫಿಟಬಿಲಿಟಿ ಏನಾಗುತ್ತೆ? ಎಕ್ಸ್ಪೈರಿ ಟೈಮ್ ಅಲ್ಲಿ ಸ್ಟಾಕ್ ಪ್ರೈಸ್ ಏನಿರುತ್ತೆ ಅಂತ ಗೊತ್ತಿದ್ರೆ ನಿಮ್ಮ ಪ್ರಾಫಿಟಬಿಲಿಟಿನ ಐಡೆಂಟಿಫೈ ಮಾಡೋಕೆ ಒಂದು ಸುಲಭದ ದಾರಿ ಇದೆ. ಇದು ನಿಮ್ಗೆ ಅರ್ಥ ಆಗ್ಲಿ ಅಂತ ಬೇರೆ ಬೇರೆ ಪಾಸಿಬಿಲಿಟಿನ ನಾನು ಒಂದು ಎಕ್ಸೆಲ್ ಅಲ್ಲಿ ಹಾಕಿದ್ದೀನಿ. ಈಗ ಕ್ವಿಕ್ ಆಗಿ ಆ ಎಕ್ಸೆಲ್ ನ ನೋಡ್ಕೊಂಡ್ ಬರೋಣ. ಈ ಎಕ್ಸೆಲ್ ಅಲ್ಲಿ ನಾನು ಅಷ್ಟು ಬೇಸಿಕ್ ಡೀಟೇಲ್ಸ್ ನ ಹಾಕಿದ್ದೀನಿ. ಆಪ್ಷನ್ ಟೈಪ್ ಇರೋದು ಕಾಲ್ ಆಪ್ಷನ್, ನಾವು ನೋಡ್ತಿರೋ ಪೊಸಿಷನ್ ಬೈ ಪೊಸಿಷನ್,
ನೆನ್ಪಿರ್ಲಿ, ನಾವು ಇಲ್ಲಿ ಎವ್ಯಾಲ್ಯೂಯೇಟ್ ಮಾಡ್ತಿರೋದು ಬೈಯರ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ಸ್ಟ್ರೈಕ್ ಪ್ರೈಸ್ 800 ರೂಪಾಯಿ, ನಾವು ಪೇ ಮಾಡಿರೋ ಪ್ರೀಮಿಯಂ 11 ರೂಪಾಯಿ 20 ಪೈಸೆ, ಎಕ್ಸ್ಪೈರಿ ಇವತ್ತಿಂದ 30 ದಿನ. ಈಗ ಇಲ್ಲಿ 3 ಬೇರೆ ಬೇರೆ ಕಾಲಮ್ಸ್ ಇದೆ. ಮೊದಲನೇ ಕಾಲಮ್ ಅಲ್ಲಿ ಏನಿದೆ ಅಂದ್ರೆ ಇದು ಎಕ್ಸ್ಪೈರಿ ಟೈಮ್ ಅಲ್ಲಿ ಇರ್ಬೋದಾದಂತ ಸ್ಟಾಕ್ ಪ್ರೈಸ್. ಇದು ಎಷ್ಟು ಬೇಕಿದ್ರೂ ಇರ್ಬೋದು. ನಾನಿಲ್ಲಿ 688 ರೂಪಾಯಿಂದ ಶುರು ಮಾಡಿ 912 ರೂಪಾಯಿವರೆಗೂ ಕನ್ಸಿಡರ್ ಮಾಡಿದೀನಿ. ನೆಕ್ಸ್ಟ್ ಕಾಲಮ್ ಏನಿದೆ ಇದು ನಾವು ಪೇ ಮಾಡಿರೋ ಪ್ರೀಮಿಯಂ ನ ರೆಪ್ರೆಸೆಂಟ್ ಮಾಡುತ್ತೆ. ನಾವು ಪೇ ಮಾಡಿರೋ ಪ್ರೀಮಿಯಂ ಏನಿರುತ್ತೆ ಅದು ಎಕ್ಸ್ಪೈರಿ ವರ್ಗೂ ಸೇಮ್ ಇರುತ್ತೆ. ಹಾಗಾಗಿ ಇಲ್ಲಿ ಅದು 11 ರೂಪಾಯಿ 20 ಪೈಸೆ. ಇಲ್ಲಿ ಏನು ನೆಗೆಟಿವ್ ಸೈನ್ ಇದೆ ಅದು ಕ್ಯಾಶ್ ಔಟ್ಫ್ಲೋ ನ ಇಂಡಿಕೇಟ್ ಮಾಡುತ್ತೆ. ನೀವು ಅಷ್ಟು ಅಮೌಂಟ್ ನ ಪೇ ಮಾಡಿರೋದ್ರಿಂದ ಅದು -11 ರೂಪಾಯಿ 20 ಪೈಸೆ ಅಂತ ಇದೆ. ಮೂರನೇ ಕಾಲಮ್ ಏನಿದೆ ಇದು ಎಕ್ಸ್ಪೈರಿ ಟೈಮ್ ಅಲ್ಲಿ ಇರ್ಬೋದಾದಂತ ಸ್ಟಾಕ್ ಪ್ರೈಸ್ ಮೇಲೆ ಪ್ರಾಫಿಟ್ ಅಥವಾ ಲಾಸ್ ನ ರೆಪ್ರೆಸೆಂಟ್ ಮಾಡುತ್ತೆ. ನಾವು ಮುಂಚೆನೆ ಡಿಸ್ಕಸ್ ಮಾಡಿರೋ ಹಾಗೆ ಸ್ಟಾಕ್ ಪ್ರೈಸ್ ಸೇಮ್ ಇದ್ರೆ ಅಥವಾ ಕಮ್ಮಿ ಆದ್ರೆ ನೀವು ಕಳ್ಕೊಳ್ಳೋದು ನೀವು ಪೇ ಮಾಡಿರೋ ಪ್ರೀಮಿಯಂ ಅಮೌಂಟ್ ಮಾತ್ರ. ಇಲ್ಲಿ ಕಾಣ್ತಿರೋದು ಕೂಡ ಅದೇ. ಸ್ಟ್ರೈಕ್ ಇರೋದು 800, ಸೊ ಪ್ರೈಸ್ 800 ಅಥವಾ ಅದಕ್ಕಿಂತ ಕಮ್ಮಿ ಆದ್ರೆ ನಿಮ್ಮ P&L 11 ರೂಪಾಯಿ 20 ಪೈಸೆ ಇರುತ್ತೆ. ಅದೇ ಸ್ಟಾಕ್ ಪ್ರೈಸ್ ಜಾಸ್ತಿ ಆಗ್ತಿದ್ದಾಗೆ ಕಾಲ್ ಆಪ್ಷನ್ ಅಲ್ಲಿ ನಿಮ್ಗೆ ದುಡ್ಡು ಸಿಗ್ತಾ ಹೋಗುತ್ತೆ. ಇದಕ್ಕೆ ನೀವು ಒಂದು ಚಾರ್ಟ್ ಹಾಕಿ ನೋಡಿದ್ರೆ ನಿಮ್ಗೆ ಲಾಂಗ್ ಕಾಲ್ ಪೇ ಆಫ್ ಅನ್ನೋದು ಸಿಗುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಕಾಲ್ ಆಪ್ಷನ್ ಬೈಯರ್ ನ ಪೇ ಆಫ್. ಈಗ ಚಾರ್ಟ್ ಹೇಗೆ ಕಾಣುತ್ತೆ ಅನ್ನೋದನ್ನ ನೋಡೋಣ. ನೋಡಿ, ಚಾರ್ಟ್ ಈ ರೀತಿ ಕಾಣಿಸುತ್ತೆ. ತುಂಬಾ ಇಂಟ್ರೆಸ್ಟಿಂಗ್ ಚಾರ್ಟ್ ಇದು. ಈಗ ಇದು ಏನ್ ಇಂಡಿಕೇಟ್ ಮಾಡ್ತಿದೆ ಅಂದ್ರೆ ಏನೇ ಆದ್ರೂ ನಿಮ್ಗೆ ಆಗೋ ಲಾಸ್ 11 ರೂಪಾಯಿ 20 ಪೈಸೆಗೆ ರಿಸ್ಟ್ರಿಕ್ಟ್ ಆಗಿರುತ್ತೆ. ಆದ್ರೆ ಇಲ್ಲಿ ಬ್ಲೂ ಲೈನ್ ಮತ್ತೆ ಗ್ರೇ ಲೈನ್ ಮೀಟ್ ಆಗುತ್ತಲ್ಲ, ಅದು 0 ಲೈನ್ ಮತ್ತೆ ಇದು 0 ಪಾಯಿಂಟ್. ಇದೇನ್ ಹೇಳುತ್ತೆ ಅಂದ್ರೆ ಈ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ನಿಮ್ಗೆ ಬ್ರೇಕ್ ಈವನ್ ಆಗುತ್ತೆ ಅಂತ. ಅಂದ್ರೆ ನಿಮ್ಗೆ ಪ್ರಾಫಿಟ್ ಕೂಡ ಆಗೋದಿಲ್ಲ, ಲಾಸ್ ಕೂಡ ಆಗೋದಿಲ್ಲ. ಎಡ್ಗಡೆ ಇರುವಂತ ಟೇಬಲ್ ಅಲ್ಲಿ 811.20 ರೂಪಾಯಿ ಏನ್ ಕಾಣಿಸ್ತಿದೆ ಇಲ್ಲಿ ನಿಮ್ಗೆ ಬ್ರೇಕ್ ಇವನ್ ಆಗುತ್ತೆ. 811.20 ಈ ನಂಬರ್ ನಮ್ಗೆ ಹೇಗ್ ಸಿಕ್ತು ಅಂದ್ರೆ ಅದು ತುಂಬಾನೇ ಸಿಂಪಲ್. ಏನಂದ್ರೆ ಸ್ಟ್ರೈಕ್ ಪ್ರೈಸ್ ಅಂದ್ರೆ 800 ರೂಪಾಯಿ ಪ್ಲಸ್ ನೀವು ಪೇ ಮಾಡಿರುವಂತ ಪ್ರೀಮಿಯಂ 11 ರೂಪಾಯಿ 20 ಪೈಸೆ. ಸೊ 811 ಏನಿದೆ ಇದು ನಿಮ್ಗೆ ಬ್ರೇಕ್ ಇವನ್ ಆಗುವಂತ ನಂಬರ್. ನಾನು SBI 800 ರೂಪಾಯಿ ಕಾಲ್ ಆಪ್ಷನ್ ನ 11 ರೂಪಾಯಿ 20 ಪೈಸೆ ಪ್ರೀಮಿಯಂ ಕೊಟ್ಟು ಬೈ ಮಾಡಿದೀನಿ ಅಂದ್ರೆ ಮಾರ್ಕೆಟ್ ನ ಇನ್ನೊಂದ್ ಸೈಡ್ ಅಲ್ಲಿ ಅದರ ಸೆಲ್ಲರ್ ಕೂಡ ಇರ್ತಾರೆ. ಹಾಗಿದ್ರೆ ಈಗ ಇರೋ ಕ್ವೆಶನ್ ಏನಂದ್ರೆ ಈ ಆಪ್ಷನ್ ಸೆಲ್ಲರ್ ನ P&L ಪ್ರೊಫೈಲ್ ಏನಿರುತ್ತೆ ಅಂತ. ವೆಲ್, ಆಪ್ಷನ್ ಸೆಲ್ಲರ್ ನ P&L ಪ್ರೊಫೈಲ್ ಡೆವಲಪ್ ಮಾಡ್ಬೇಕು ಅಂದ್ರೆ ನೀವು ಮಾಡ್ಬೇಕಾಗಿರೋದಿಷ್ಟೇ, ಈ ಗ್ರಾಫ್ ನ ಉಲ್ಟಾ ಮಾಡಿದ್ರೆ ಆಯ್ತು. ಈ ಗ್ರಾಫ್ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಯಾಕಂದ್ರೆ ಈ ಗ್ರಾಫ್ ಇಂದ ಸೆಲ್ಲರ್ ನ ಮ್ಯಾಕ್ಸಿಮಮ್ ಪ್ರಾಫಿಟ್ ಪೊಟೆನ್ಶಿಯಲ್ 11 ರೂಪಾಯಿ 20 ಪೈಸೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ನೆನ್ಪಿದೆ ಅಲ್ವಾ, ಬೈಯರ್ ಆಗಿ ನನ್ಗೆ ಅದೇ ಮ್ಯಾಕ್ಸಿಮಮ್ ಲಾಸ್ ಆಗಿತ್ತು. ಈಗ ಸೆಲ್ಲರ್ಗೆ ಅದೇ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗುತ್ತೆ. ಆದ್ರೆ ಸೆಲ್ಲರ್ ಮತ್ತೆ ಬೈಯರ್ ಇಬ್ರಿಗೂ ಬ್ರೇಕ್ ಇವನ್ ಪಾಯಿಂಟ್ ಸೇಮ್ ಇರುತ್ತೆ, ಅದು ಚೇಂಜ್ ಆಗಲ್ಲ. ಆದ್ರೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಯಾವಾಗೆಲ್ಲ ಸ್ಟಾಕ್ ಪ್ರೈಸ್ ಜಾಸ್ತಿ ಆಗುತ್ತೋ ಆಗ ಬೈಯರ್ ಆಗಿರೋ ನಾನು ಪ್ರಾಫಿಟ್ ಮಾಡ್ತೀನಿ. ಅದೇ ಯಾವಾಗೆಲ್ಲ ಸ್ಟಾಕ್ ಪ್ರೈಸ್ ಜಾಸ್ತಿ ಆಗುತ್ತೋ ಆಗ ಸೆಲ್ಲರ್ ಅವರ ದುಡ್ಡನ್ನ ಕಳ್ಕೊತಾರೆ. ಹಾಗಾಗಿ ಕಾಲ್ ಆಪ್ಷನ್ ಸೆಲ್ಲರ್ಸ್ ಪೇ ಆಫ್, ಕಾಲ್ ಆಪ್ಷನ್ ಬೈಯರ್ಸ್ ಪೇ ಆಫ್ ನ ಮಿರರ್ ಇಮೇಜ್. ಈಗ ನಿಮ್ಗೆ ಕಾಲ್ ಆಪ್ಷನ್ ಬೈಯರ್ ಮತ್ತೆ ಸೆಲ್ಲರ್ ಇಬ್ಬರ ಪರ್ಸ್ಪೆಕ್ಟಿವ್ ಇಂದಾನು ಅರ್ಥ ಆಗಿದೆ ಅನ್ಕೋತೀನಿ. ಇದು ಅರ್ಥ ಮಾಡ್ಕೊಳಕ್ಕೆ ತುಂಬಾ ಸಿಂಪಲ್. ರೀಕಲೆಕ್ಟ್ ಮಾಡೋದಾದ್ರೆ ನಾವು 2 ತರದ ಆಪ್ಷನ್ಸ್ ಇದೆ ಅಂತ ಡಿಸ್ಕಸ್ ಮಾಡಿದ್ವಿ. ಒಂದು ಕಾಲ್ ಆಪ್ಷನ್, ಮತ್ತೊಂದು ಪುಟ್ ಆಪ್ಷನ್. ಈಗ ನಾವು ಕಾಲ್ ಆಪ್ಷನ್ ನ ಬೈಯರ್ ಮತ್ತೆ ಸೆಲ್ಲರ್ ಇಬ್ಬರ ಪರ್ಸ್ಪೆಕ್ಟಿವ್ ಇಂದಾನು ಡಿಸ್ಕಸ್ ಮಾಡಿದ್ವಿ. ಮುಂದಿನ ವಿಡಿಯೋದಲ್ಲಿ ಪುಟ್ ಆಪ್ಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ವಿಡಿಯೋದ ಕೀ ಟೇಕ್ ಅವೇಸ್ ಇಲ್ಲಿದೆ.